ಈಗ ನಿಮ್ಮ ಜನರೇಷನ್ ಅಂತ ನೋಡಿದಾಗ ನೀವು ಹಳೇದನ್ನು ನೋಡ್ತಾ ಇದ್ದೀರಿ, ಹೊಸದನ್ನು ನೋಡ್ತಾ ಇದ್ದೀರಿ. ಈ ಕ್ಷಣವನ್ನ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದಾದ್ರೆ ಈ ಹಬ್ಬಗಳನ್ನ ಹಿಂದಿನವ್ರು ಆಚರಿಸೋದಕ್ಕೂ ಇವತ್ತು ನಾವು ಆಚರಿಸೋದಕ್ಕೂ ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ? ತುಂಬಾ ಶಾರ್ಟ್ ಕಟ್ಸ್ ಇದೆ, ತುಂಬಾನೇ ಶಾರ್ಟ್ ಕಟ್. ಏನಂದ್ರೆ ಮುಂಚೆ ತುಂಬಾ ಒಂದು ವಿಸ್ತಾರವಾಗಿ ಒಂದು ಪೂಜೆ ಆಗಿರ್ಬೋದು, ಆ ಶ್ಲೋಕಗಳಾಗಿರ್ಬಹುದು ಅಥವಾ ಏನೋ ಒಂದು ಮಂತ್ರಗಳಾಗಿರ್ಬಹುದು, ಎಲ್ಲದನ್ನು ಒಂದು ವಿಸ್ತಾರವಾಗಿ ಮಾಡೋರು. ಬೆಳಗ್ಗೆ ಬೇಗ ಹೇಳೋರು. ನಮ್ಗೆ ಇವಾಗ ರಜಾ ಅಂದ್ರೆ ಫಸ್ಟ್ ಏನ್ ಮಾಡ್ತೀನಿ, ನಾನಂತೂ ಅಲಾರ್ಮ್ ತೆಗಿತೀನಿ. ಅಲಾರ್ಮ್ ಏನ್ ಇಟ್ಕೊಂಡಿರ್ತೀನಿ ಮೊಬೈಲ್ ಅಲ್ಲಿ, ಫಸ್ಟ್ ಅದನ್ನ ಆಫ್ ಮಾಡ್ತೀನಿ ನಾನು. ಸ್ವಲ್ಪ ನಿದ್ದೆ ಮಾಡೋಣ ಅಂತ. ಸೊ ಅಂದ್ರೆ ನಾನು ಆನೆಸ್ಟ್ ಆಗಿ ಹೇಳ್ತಾ ಇರೋದು. ಸೊ ಅದಾಗತ್ತೆ. ಬಟ್ ಹಬ್ಬ ಅಂದ್ರೆ ಆಫ್ಕೋರ್ಸ್ ಸ್ವಲ್ಪ ಮುಂಚೆ ಎದ್ದು ಇದೆಲ್ಲ ಮಾಡ್ಬೇಕಾಗತ್ತೆ. ಮುಂಚಿನವ್ರು ಹೇಳ್ದಂಗೆ ವಿಸ್ತಾರವಾಗಿ ಮಾಡ್ತಾ ಇದ್ರು. ನಮ್ ಕಾಲದವ್ರು ಒಂದ್ ಸ್ವಲ್ಪ ಶಾರ್ಟ್ ಕಟ್ ಮಾಡ್ತೀವಿ. ಅದೇನಿದೆ ಅದು ಪಟ್ ಪಟ್ ಅಂತ ಏನಿದೆ ಕಟ್ ಮಾಡಿದ್ರೆ ಅಂತಾರಲ್ಲ ಹಂಗೆ. ಬೆಳಗ್ಗೆ ಎದ್ದು ಕಟ್ ಮಾಡಿದ್ರೆ ಸ್ನಾನ, ಕಟ್ ಮಾಡಿದ್ರೆ ಪೂಜೆ, ಕಟ್ ಮಾಡಿದ್ರೆ ಊಟ ಅಷ್ಟೇ. ಓಕೆ, ಈಗ ಶೂಟಿಂಗ್ ಹೋಗ್ತಾ ಇರ್ತೀರಿ, ಹಬ್ಬನೂ ಮಾಡ್ಬೇಕು, ಮನೇಲೊಂದು ಈ ಪದ್ಧತಿನ ಅನುಸರಿಸ್ಕೊಂಡ್ ಬರೋಣ, ಈ ತರದ ಭಾವನೆ ಇರುತ್ತೆ. ಬಹುತೇಕ ಹಬ್ಬಗಳೆಲ್ಲ ಮೋಸ್ಟ್ಲಿ ಶೂಟಿಂಗ್ ಅಲ್ಲಿ ಇದ್ದಾಗ್ಲೇ ಬಂದಿರ್ಬೇಕು. ಹೆಂಗ್ ಆಚರಿಸ್ತೀರಿ ಶೂಟಿಂಗ್ ಅಲ್ಲಿ ಇದ್ದಾಗ? ಶೂಟಿಂಗ್ ಅಲ್ಲಿ ಇದ್ರೆ ಅವತ್ತಿನ ದಿನ ನಾನು ಹೇಳೋದಲ್ಲ, ಪ್ರೊಡಕ್ಷನ್ ಅವರು ಊಟ ತರಿಸ್ತಾರೆ, ಒಬ್ಬಟ್ಟು ಅದು ಇದು ಏನೇ ಆಗಿರಬಹುದು. ಬಟ್ ಸಾಮಾನ್ಯವಾಗಿ ಹಬ್ಬದ ದಿನ ಶೂಟಿಂಗ್ ಮಾಡೋದು ಕಡಿಮೆ. ಹೌದಾ? ಅದರಲ್ಲೂ ನಮ್ಮ ಏನ್ ಹಬ್ಬಗಳಿರುತ್ತೆ ಅವತ್ತಿನ ದಿನ ಶೂಟಿಂಗ್ ಮಾಡಲ್ಲ. ಸಾಮಾನ್ಯವಾಗಿ ಅವರು ಮಾಡೋದಿಲ್ಲ. ನಾನು ಹೆಚ್ಚು ಕಮ್ಮಿ ಕೇಳ್ಕೊತೀನಿ, ಅವತ್ತು ಮಾಡಬೇಡಿ, ಮನೇಲಿರೋಣ ಅಂತ. ಮನೇಲಿ ಆಚರಣೆ ಅಂದಾಗ ಈಗ ಹೊಸ ಬಟ್ಟೆ ತರೋದು, ಮನೇಲಿ ದೇವರನ್ನ ಅಲಂಕಾರ ಮಾಡೋದು, ಅಥವಾ ಈಗ ನೋಡಿ ಸಂಕ್ರಾಂತಿ ಅಂದಾಗ ಕೆಲವೊಂದು ಹಳ್ಳಿಗಳಲ್ಲಿ ಈಗ ರಾಸು ಅಥವಾ ಹಸು ಎತ್ತುಗಳು ಅಂತ ಏನಿರುತ್ತೆ ಅದು ಕಿಚ್ಚು ಹಾಯಿಸೋದು, ಈ ತರದೆಲ್ಲ ಪದ್ಧತಿ ಇರುತ್ತೆ. ಅದನ್ನ ನೋಡೋಕೆ ಅಂತಾನೆ ಹೋಗಿದ್ದೇನಾದ್ರೂ ಇದೆಯಾ? ತುಂಬಾ ಚಿಕ್ಕ ವಯಸ್ಸಲ್ಲಿ ನಮ್ಮನೆ ಹತ್ರನೇ ಸ್ವಲ್ಪ ಈ ಹಸುಗಳನ್ನ ಏನ್ ಸಾಕ್ತಾ ಇದ್ರು, ಅವಾಗೆಲ್ಲ ಏನ್ ಮಾಡೋರು, ಕೆಚ್ಚಲಿಂದಾನೆ ಹಾಲ್ ಕರೆದು ಕೊಡೋರು, ಅದ್ ಮನೆ ಮುಂದೆ ಹಸು ತಗೊಂಡ್ಬಂದು ಹಾಲ್ ಕೊಡೋದು ಅದೆಲ್ಲ ಇತ್ತು. ಇವಾಗ ಏನಿಲ್ಲ, ಪ್ಯಾಕೆಟ್ ಬರುತ್ತೆ, ಬೆಳಗ್ಗೆ ಎದ್ದು ಹೋಗ್ತೀವಿ ಆ ತರ. ಸೊ ಆಗಿನ ಕಾಲದಲ್ಲಿ ನಾನ್ ತುಂಬಾ ಸಣ್ಣವಳಾಗಿದ್ದಾಗ ನೋಡಿದ್ ನೆನಪಿದೆ ಅಷ್ಟೇ. ನನ್ ಮಗನ್ಗೆ ತೋರ್ಸ್ಬೇಕು ಅನ್ನೋ ಆಸೆ ಇದೆ. ಅದು ಎಷ್ಟ್ರ ಮಟ್ಟಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅವನಂತೂ ಇನ್ನೂ ನೋಡಿಲ್ಲ ಅದನ್ನ. ವೆರಿ ನೈಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.